ಕ್ರಾಂತಿದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಎರಡೆರಡು ಭರ್ಜರಿ ಗುಡ್ ನ್ಯೂಸು ಏನು ಗುಡ್ ನ್ಯೂಸು ಅಂತ ಹೇಳ್ತೀನಿ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಏನು ನನ್ನ ಡ್ಯೂಟಿ ಅಂತಂದರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಅವ್ರಿಗೆಲ್ಲ ಪ್ಲೀಸ್ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರೋ ಅವ್ರಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ. ಇನ್ನು ವೀಡಿಯೋನ ಪ್ಲೀಸ್ ಬಿಗಿನಿಂಗ್ನಿಂದ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾಯಿರ್ತೀನಿ. ನಂದು 2 ಆಫ್ಲೈನ್ ಆನ್ಲೈನ್ 2 ಕೆಲಸ ನಂದು ಅದೇನೆ. ಅಂದರೆ ಬ್ಯಾಂಗ್ಳೂರ್ 1 ರಿಲೇಟೆಡ್ ಕೆಲಸ ನಮ್ಮದು. ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ ಪ್ರತಿಯೊಂದೂ ನಾವೇ ಮಾಡ್ತೀವಿ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಯಾವಾಗ ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತೀನಿ ಅಂತ ಗೊತ್ತಾಗಲ್ಲ. ಓಕೆನಾ. ಇವಾಗಲೂ ಇದೂ ಇಂಪಾರ್ಟೆಂಟ್ ಅಪ್ಡೇಟ್ ಆ್ಯಕ್ಚುಲಿ. ಓಕೆನಾ. ಮತ್ತು ಒಂದು 2 ಸೆಕೆಂಡ್ ಹತ್ತಲ್ಲ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ವಿದೌಟ್ ಎನಿ ಟೈಮ್ ವೇಸ್ಟ್ ಸ್ಟಾರ್ಟ್ ಮಾಡೋಣ. ಅನ್ನಭಾಗ್ಯ ಹಣದು ಒಂದು ಭರ್ಜರಿ ಗುಡ್ ನ್ಯೂಸು. ಏನಪ್ಪ ಅಂತಂದರೆ ಜನವರಿ ಮಂತದ್ದು ನಮಗೆ ಅಮೌಂಟು ಬರುತ್ತೆ. ಅಂದರೆ ಪ್ರತಿಯೊಬ್ಬರಿಗೂ 170 ರೂಪಾಯಿ ಅನ್ನೋ ಥರ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೂ ಮತ್ತು ಜನವರಿ ಮಂತದ್ದು ಖಂಡಿತ ಬರುತ್ತೆ. ಯಾಕಂದರೆ ಇಷ್ಟು ದಿವಸ ಜನವರಿ ಮಂತದ್ದು ಕ್ಯಾನ್ಸಲ್ ಆಗುತ್ತೆ, ಬರಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಆ ಥರ ಇಲ್ಲ, ಜನವರಿ ಮಂತದ್ದು ಬರುತ್ತೆ ಅಮೌಂಟು. ಅಂದರೆ ಒಬ್ಬರಿಗೆ 170 ರೂಪಾಯಿ. ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಇನ್ನು ಫಸ್ಟಿಂದ ಯಾರ್ಯಾರಿಗೆ ಅಮೌಂಟೇ ಬಂದಿಲ್ಲ ಅವ್ರಿಗೆಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಎಷ್ಟು ಪೆಂಡಿಂಗ್ ಇದೆಯೋ ಅಮೌಂಟು ಎಲ್ಲನೂ ಬರ್ತಾಯಿದೆ. ಅಂದರೆ 1-2 ಜನ ಹೇಳಿದ್ರು, 1-3 ಜನ ನನಗೆ ಹೇಳಿದರು. ಅಂದರೆ ಎಲ್ರಿಗೂ ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತೆ ಅಂತ ಹೇಳಲ್ಲ. ಮತ್ತು ಆಮೇಲೆ ನೀವು ಹೇಳಿದ್ರಿ ನಾನು ಅಕೌಂಟ್ ಓಪನ್ ಮಾಡಿದೆ ಅಂತ ಹೇಳಬೇಡಿ. ಎಲ್ರಿಗೂ ಈ ವರ್ಕ್ ಆಗುತ್ತೋ ಇಲ್ವೋ, ಬಟ್ 3 ಜನಕ್ಕೆ ಫಸ್ಟಿಂದ ಯಾರಿಗೆ ಅಮೌಂಟೇ ಬಂದಿಲ್ಲ ಅಂಥವರು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಇದು ಅಮೌಂಟು ಬಂದಿದೆ. ಓಕೆನಾ. ಇನ್ನು ಗೃಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು 5ನೇ ಕಂತಿನ ಹಣ ಆಲ್ರೆಡಿ ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಬಂದುಬಿಟ್ಟಿದೆ. ನನಗೂ ಬಂದಿದೆ. ಅಂದರೆ ನಾನು ನೆನ್ನೆ ಬೆಳಗ್ಗೆ ವಿಡಿಯೋ ಮಾಡಿದ್ನ ನನಗೆ ಒಂದು 12:30ವರೆಗೆಲ್ಲ ಬಂತು. ಸೊ ನನಗೆ ಖುಷಿ ಆಯ್ತಪ್ಪ. ಯಾಕಂದರೆ 2,000 ಏನು ಚಿಕ್ಕ ಅಮೌಂಟ್ ಅಲ್ಲ. ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಹೆಂಗಂದರೆ ಆ ಕಡೆ ರಿಚ್ ಇಲ್ಲ, ಈ ಕಡೆ ಫುಲ್ಲು ಪೂರ್ ಇದು ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಇರೋರಿಗೆ ಗೊತ್ತಾಗುತ್ತೆ. ಅಷ್ಟೊಂದು ನನಗೆ ತುಂಬ ಖುಷಿಯಾಯಿತು. ನಾನು ಅಲ್ಲೇ ನನ್ನ ಕಲೀಗ್ಸ್ ಎಲ್ಲ ಇದ್ದರೆ ಅಲ್ಲಿಗೆ ಹೇಳಿಬಿಟ್ಟೆ, ಮೇಡಮ್ ನನಗೆ ಬಂತು ಅಮೌಂಟು ಅಂತ. ಸೊ ಯಾವುದಕ್ಕಾದರೂ ಯೂಸ್ ಆಗುತ್ತೆ ಅಂತ ಒಂದು ಚಿಕ್ಕ ಹೋಪ್ ಇರುತ್ತೆ. ಸೊ ಥ್ಯಾಂಕ್ಸ್ ಟು ಕಾಂಗ್ರೆಸ್ ಸರ್ಕಾರ. ಆ್ಯಕ್ಚುಲಿ ಹೇಳಬೇಕು ಅಂದರೆ BJP ಸರ್ಕಾರನೂ ತುಂಬ ಮಾಡಿದ್ದಾರೆ. ಬಟ್ ಇಬ್ರಿಗೂ ಥ್ಯಾಂಕ್ಸು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕಂದರೆ ಅವರು ನಮಗೋಸ್ಕರನೇ ಮಾಡೋದು, ಇವರು ನಮಗೋಸ್ಕರನೇ ಮಾಡೋದು. ಸೊ ಹಾಗಾಗಿ ಗೃಹಲಕ್ಷ್ಮಿ 6ನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಫೆಬ್ರವರಿ 1ಗೆ ರಿಲೀಸ್ ಆಗ್ತಾಯಿದೆ. ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ. 5ನೇ ಕಂತಿನ ಅಮೌಂಟ್ ಬಂದಿದೆ ಅಂದರೆ 6ನೇ ಕಂತಿದ್ದು ಬರಲ್ವಾ, ಬಂದೇ ಬರುತ್ತೆ. ಆಮೇಲೆ ಯಾರ್ಯಾರು ಏನೇನೋ 5ನೇ ಕಂತಿನ ಹಣಕ್ಕೆ 6ನೇ ಕಂತಿನ ಹಣಕ್ಕೆ NPCI ಲಿಂಕ್ ಮಾಡಲೇಬೇಕು, ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು. ಆ ಥರ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್. ಎಲ್ರಿಗೂ ಅದೇ ಹೇಳ್ತಾ ಇದ್ದೀನಿ. ಯಾರೋ ಏನೋ ಹೇಳಿದ್ರು ಅಂತ ಏನಾಗುತ್ತೆ ಗೊತ್ತಾ, ಇದು ನಾವು ಹೇಳ್ತೀವಿ, ಅವರು ಏನು ಮಾಡ್ತಾರೆ ಒಬ್ಬರಿಂದ ಒಬ್ರಿಗೆ ಅದು ಹಾಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಒಬ್ಬರು ಮಾಡಿದ್ರು ಅಂದರೆ ಅವ್ರು ನೋಡಿ ಎಲ್ಲರೂ ತಪ್ಪು ಮಾಡೋಕ್ಕೆ ಹೋಗ್ತಾರೆ. ಪ್ಲೀಸ್ ಬರೋದನ್ನು ನಿಲ್ಲಿಸ್ಬೇಡಿ. ಯಾರಿಗೂ ಅಮೌಂಟು ಬರ್ತಾ ಇರೋದು ಬರಲಿ. ಆಮೇಲೆ ಅದು ನಿಂತೋದ್ರೆ ಪಾಪ ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಒಬ್ಬರಿಂದ ಒಬ್ರಿಗೆ ಹಾಗೆ ಅದು ಎಲ್ರಿಗೂ ಇದಾಗುತ್ತೆ. ಅದಕ್ಕೆ ಪ್ಲೀಸ್ ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ, ಆ ಥರ ತಪ್ಪುಗಳು ಮಾಡೋಕ್ಕೆ ಹೋಗಬೇಡಿ. 3-4 ಕಂತು ಅಮೌಂಟ್ ಬಂದಿದೆ ಅಂದರೆ ಖಂಡಿತ 5ನೇ 6ಕ್ಕೆ NPCI ಲಿಂಕ್ ಏನು ಬೇಡ. ಓಕೆನಾ. ಖಂಡಿತ ಎಲ್ರಿಗೂ ಬಂದೇ ಬರುತ್ತೆ. ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಿ ಅಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಎಲ್ರಿಗೂ.